ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಹೊಸ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೇನೆ. ಅದೇನೆಂದರೆ ನಮ್ಮ ಮುಖನ ಹೇಗೆ ಕಪ್ಪಾಗಿರೋದು ವೈಟ್ ಮಾಡ್ಕೊಳ್ಳೋದು ಅಂತ. ಮೊದಲು ನಾನು ಇಲ್ಲೊಂದು ಪ್ಲೇಟ್ನಲ್ಲಿ ಆಲೂಗಡ್ಡೆ ತೊಗೊಂಡು ತುರ್ಕೋತಾ ಇದ್ದೀನಿ. ನೀವು ಕೂಡ ಹೀಗೆ ತುರ್ಕೋಬೇಕು. ಈಗಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗೇ ಹೋಗ್ಬಿಟ್ಟಿದೆ. ಬಿಸಿಲಿಂದ ನಮ್ಮ ಮುಖ ಕಪ್ಪಾಗೋದು ಹಾಗೂ ನಮ್ಮ ಮುಖ ಮೇಲಿರುವ ಕಪ್ಪು ಕಲೆ ಹೇಗೆ ದೂರ ಮಾಡಿಕೊಳ್ಳೋದು ಹಾಗೂ ಇಂಥ ಒಂದು ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಸನ್ಟ್ಯಾನಿಂದ ನಮ್ಮ ಮುಖದ ಕಾಂತಿ ಕೂಡ ಕಡಿಮೆ ಆಗುತ್ತದೆ. ಆದ ಕಾರಣ ಈ ಒಂದು ಹೋಮ್ ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಆಲೂಗಡ್ಡೆನ ಫುಲ್ಲಾಗಿ ಹೇಗೆ ಗೀಚಣೆ ಮೇಲೆ ಚೆನ್ನಾಗಿ ಗೀಚ್ಕೊಳ್ಳಿ. ನಾನಿವತ್ತು ಆಲೂಗಡ್ಡೆನೇ ಯಾಕೆ ಬಳಸ್ಕೊಂಡು ನಿಮಗೆ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೇನೆ ಅಂದರೆ, ಆಲೂಗಡ್ಡೆಯಲ್ಲಿ ನಮ್ಮ ಫೇಸ್ಗೆ ಅಥವಾ ನಮ್ಮ ಸ್ಕಿನ್ಗೆ ತುಂಬಾ ಉಪಯೋಗವಾಗಿದೆ. ಹಾಗೂ ಆಲೂಗಡ್ಡೆಯಿಂದ ನಮ್ಮ ಸ್ಕಿನ್ ಸಾಫ್ಟ್ ಆಗಿರುತ್ತೆ ಹಾಗೂ ಯಾವುದೇ ಒಂದು ಕಪ್ಪು ಕಲೆ ಆಗಲಿ, ನಾವು ಎಷ್ಟೇ ಕಪ್ಪಗಾದರೂ ಕೂಡ ವೈಟ್ ಆಗುವಂಥ ಗುಣಲಕ್ಷಣ ಈ ಆಲೂಗಡ್ಡೆಯನ್ನು ಹೊಂದಿದೆ. ನೋಡಿ ಗೈಸ್, ನಾನು ಒಂದು ಆಲೂಗಡ್ಡೆನ ಫುಲ್ಲಾಗಿ ಗೀಚಣಿಗೆಯಲ್ಲಿ ಹೀಗೆ ಗೀಚ್ಕೊಂಡಿದ್ದೀನಿ. ಆಮೇಲೆ ನಾನೊಂದು ಇದಕ್ಕೆ ಬೌಲ್ನ ತೊಗೊಳ್ತಾ ಇದ್ದೀನಿ. ಬೌಲ್ನ ತೊಗೊಂಡು ಅಷ್ಟು ಆಲೂಗಡ್ಡೆನ ಹೀಗೆ ಹಿಂಡ್ಕೊಳ್ಳಿ. ಅದರ ರಸ ಎಲ್ಲ ಆ ಬೌಲ್ಗೆ ಹಾಕ್ಕೊಳ್ಳಿ. ಆಲೂಗಡ್ಡೆ ನಾವು ಅಡುಗೆಯಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ಕೊಳ್ತೇವೆ, ಹಾಗೆ ಅದೇ ಆಲೂಗಡ್ಡೆ ನಮ್ಮ ಸ್ಕಿನ್ಗೆ ಎಷ್ಟು ಯೂಸ್ ಆಗಿದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಹಾಗೂ ನಮ್ಮ ಫೇಸ್ ಎಷ್ಟೇ ಬ್ಲ್ಯಾಕ್ ಇದ್ದರೂ ಕೂಡ ವೈಟಾಗಿ ಮಾಡೋದಕ್ಕೆ ಆಲೂಗಡ್ಡೆ ತುಂಬಾ ಯೂಸ್ಫುಲ್ ಆಗಿದೆ. ಆದ ಕಾರಣ ನಾನು ಇವತ್ತು ನಿಮಗೆ ಆಲೂಗಡ್ಡೆಯಿಂದ ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೇನೆ. ನಾನು ಅಷ್ಟು ಆಲೂಗಡ್ಡೆ ರಸನ ಈ ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಅದರ ಕಲರ್ ಕೂಡ ಹೇಗೆ ಕಾಣಿಸ್ತಾ ಇದೆ ಅಂತ. ನಮ್ಮ ಸ್ಕಿನ್ ಎಷ್ಟೇ ರಫ್ ಆಗಿದ್ದರೂ ಸಾಫ್ಟಾಗಿ ಕಾಣಲು ಈ ಆಲೂಗಡ್ಡೆ ರಸ ತುಂಬಾ ಯೂಸ್ಫುಲ್ ಆಗಿದೆ. ಹಾಗೂ ನಮ್ಮ ಮುಖದಲ್ಲಿ ಎಷ್ಟೇ ವೈಟ್ ಹೆಡ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತದೆ. ಹಾಗೆ ನಾನು ಈ ರಸದಲ್ಲಿ ಹಾಫ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅರಿಶಿಣ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಹಾಗೂ ನಮ್ಮ ಸ್ಕಿನ್ ವೈಟ್ ಆಗಲು ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಅದರಲ್ಲೂ ಕಸ್ತೂರಿ ಅರಿಶಿಣವಂತೂ ನೀವು ಹಾಕ್ಕೊಳ್ಬೇಕು. ಇದ್ದರೆ ಅದು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮನೆಯಲ್ಲಿ ಅಡುಗೆಯಲ್ಲಿ ಯೂಸ್ ಮಾಡ್ಕೊಳ್ಳುವಂಥ ಅರಿಶಿಣ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಆಲೂಗಡ್ಡೆಯಲ್ಲಿ ಇಂಪಾರ್ಟೆಂಟಾಗಿ 2 ಥಿಂಗ್ಸ್ನ ಹೊಂದಿದೆ. ಅದೇನೆಂದರೆ, ಆಲೂಗಡ್ಡೆಯಲ್ಲಿ ವಿಟಮಿನ್ ಸಿ ಹಾಗೂ ವಿಟಮಿನ್ B6 ಪ್ರೋಟೀನನ್ನು ಹೊಂದಿದೆ. ಆದ ಕಾರಣ ನಮ್ಮ ಸ್ಕಿನ್ ಎಷ್ಟೇ ಕಪ್ಪಗಿದ್ದರೂ ಒಂದು ಕಲೆ ಇಲ್ಲದೇ ಇರೋ ಹಾಗೆ ಮಾಡುತ್ತೆ. ಹಾಗೂ ಎಷ್ಟೇ ಸನ್ ಟ್ಯಾನ್ ಆದರೂ ಕೂಡ ಅದು ಕೂಡ ಕಡಿಮೆ ಆಗಲು ಯೂಸ್ ಮಾಡುತ್ತೆ. ಹಾಗೂ ನಾನು ಇಲ್ಲಿ ಒಂದು ಸ್ವಲ್ಪನೇ ಕೋಲ್ಗೇಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕೋಲ್ಗೇಟ್ನ ಯಾಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಮ್ಮ ಮುಖದಲ್ಲಿ ಭಂಗು ಕೂಡ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಮುಖದಲ್ಲಿ ಯಾವುದೇ ಭಂಗು ಇಲ್ಲ ಅಂತಂದರೆ ನೀವು ಈ ಕೋಲ್ಗೇಟ್ನ ಯೂಸ್ ಮಾಡ್ಕೊಳ್ಬೇಡಿ. ನೋಡಿ, ಈಗ ನಿಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ. ನೀವು ಇದನ್ನು ಮಾರ್ನಿಂಗ್ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನಾನಕ್ಕಿಂತ ಮುಂಚೆ, ಅಥವಾ ನೈಟಲ್ಲೂ ಕೂಡ ಒಂದು 15 ಮಿನಿಟ್ಸ್ನ ಹಚ್ಕೊಂಡು ಆಮೇಲೆ ವಾಶ್ ಮಾಡ್ಕೊಳ್ಬೋದು. ನಿಮಗೂ ಕೂಡ ಈ ಹೋಮ್ ರೆಮಿಡಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.